ನೇತೃತ್ವದಲ್ಲಿ ಉತ್ತರ ಕರ್ನಾಟಕದಲ್ಲಿರುವ ನೀರಾವರಿ ವ್ಯಾಜ್ಯಗಳನ್ನು ಬಗೆಹರಿಸಲಿ ಡಿಜಿಪಿ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶಂಕರ ಬಿದಿರಿ. ಹೌದು, ಶಾಸಕ ಬಸವರಾಜ ರಾಯರೆಡ್ಡಿ ಮುಂದಿನ ದಿನಗಳಲ್ಲಿ ರಾಜ್ಯದ ನೇತೃತ್ವ ವಹಿಸಲಿ. ಆ ಸಮಯ ಬಂದೇ ಬರುತ್ತೆ ಎಂದು ನಿವೃತ್ತ ಡಿಜಿಪಿ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಂಕರ ಬಿದಿರಿ ಹೇಳಿದರು. ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಸೋಮವಾರ ರಾತ್ರಿ ತಾಲೂಕು ಆಡಳಿತ ಮತ್ತು ಶಾಸಕರ ಕಾರ್ಯಾಲಯ, ಯಲಬುರ್ಗಾ ವಿಧಾನಸಭಾ ಅಭಿವೃದ್ಧಿ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯಲಬುರ್ಗಾ ಅಭಿವೃದ್ಧಿ ಸುವರ್ಣಯುಗ ಪುಸ್ತಕ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕಳೆದ 40 ವರ್ಷ ಯಲಬುರ್ಗಾ ಕ್ಷೇತ್ರ ಅಭಿವೃದ್ಧಿಪಡಿಸಿದ ಮಾದರಿಯಲ್ಲಿ ರಾಜ್ಯದ ಕೆಲಸವನ್ನ ಮಾಡಲಿ. ರಾಜ್ಯದ ಶಾಸಕರಿಗೆ ರಾಯರೆಡ್ಡಿ ಮಾದರಿಯಾಗಿದ್ದಾರೆ. ಬಹಳ ಪ್ರಾಮಾಣಿಕ ವ್ಯಕ್ತಿ ರಾಯರೆಡ್ಡಿ. ಶಕ್ತಿ ಸದುಪಯೋಗವಾಗಬೇಕು ಎಂದರು. ನಮ್ಮ ರಾಜ್ಯದ ಜಲವನ್ನ ನಾವೇ ಉಪಯೋಗಿಸಿಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಅನಿವಾರ್ಯ ಕಾಲ ನಮ್ಮ ಕೌಟುಂಬಿಕ ಇದರಲ್ಲೇ 26 ವರ್ಷ ಎಲ್ಲ ನಿಲ್ಬೇಕು ಅಂತ ಹೋಗಿದ್ರಿಂದ ಮತ್ತು ನಮ್ಮ ಸಂಬಂಧಿಕರು ಬಸವರಾಜೇಶ್ವರಿ ಮೇಡಮ್ ಅವರೆಲ್ಲ ಕಾಂಗ್ರೆಸ್ ದಿಗ್ಗಜ ನಾಯಕರು ಕೇಳ್ತಾರ ನಾವನ್ನ. ಹಿಂಗಾಗಿ ಎಲ್ಲ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿ ಹಠ ಇರೋದ್ರಿಂದ ನಾನು ಅವ್ರ ನಿಲ್ಲಿಕ್ಕೆ ಆಗಲಿಲ್ಲ. ಆದರೆ ನಿಮ್ಗೆ ಗೊತ್ತಿದೆ, ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 73ರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವದಲ್ಲಿ ಬಂದಾಗ ನಾನು ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದೆ ಕ್ರಾಂತಿನಗರದಲ್ಲಿ. ನನ್ನನ್ನು ನಜೀರ್ ಸಾಹೇಬರು, ರಾಚಯ್ಯನವರು, ಸನ್ಮಾನ್ಯ ಹೆಗಡೆ ಸಾಹೇಬರು ಎಲ್ಲರೂ ಸೇರಿ ಜನರಲ್ ಸೆಕ್ರೆಟರಿ ಆಫ್ ಜನತಾ ಪಾರ್ಟಿ ಮಾಡಿದ್ರು. ಡಿ ಮಂಜುನಾಥ್ ಅಧ್ಯಕ್ಷ, ಸಿಂಧೆ ಸಾಹೇಬರು ಅವತ್ತು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಕನಕಪುರದಿಂದ ಅವರು ಸೀಟನ್ನು ರಾಮಕೃಷ್ಣ ಹೆಗಡೆ ಅವರಿಗೆ ಬಿಟ್ಕೊಟ್ರು. ಇನ್ನು ಯಲಬುರ್ಗಾ ಬೈ ಎಲೆಕ್ಷನ್. ಆದರೆ ನಾನು ನಿಲ್ಲಕ್ಕಾಗಿಲ್ಲ. BJP ಅವರು ಸಪೋರ್ಟ್ ಮಾಡಿದ್ರು, BJP ಕ್ಯಾಂಡಿಡೇಟ್ ಹಾಕಿದ್ರು, ಅವ್ರು ಸೋತು. ಹೀಗಾಗಿ ನಾನು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ವಕೀಲ ಆಗಬೇಕಾಗಿತ್ತು. ರಾಣಿ ಜೇಠ್ಮಲಾನಿ ಅವರ ಚೇಂಬರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ನಾನು ದಟ್ಸ್ ಎ ಡಿಫರೆಂಟ್ ಜರ್ನಿ. ಆದರೆ ಅಭಿವೃದ್ಧಿ ಇರಲಿಲ್ಲ. ಯಲಬುರ್ಗಾ ತಾಲೂಕಾ ಹೆಡ್ ಕ್ವಾರ್ಟರ್, ನಾಟ್ ಇವನ್ ಓವರ್ ಟ್ಯಾಂಕ್ ವಾಟರ್ ಸಪ್ಲೈ ಇಲ್ಲ, ಜೂನಿಯರ್ ಕಾಲೇಜ್ ಇಲ್ಲ, ಹಾಸ್ಪಿಟಲ್ ಇಲ್ಲ. There was only primary health center. Only 4 primary health centers in the Yalburga constituency. Only 7 high schools. Junior college 0. Junior college 0. 100 villages no road. 45 villages no primary school. No, not even primary school. ಆಮೇಲೆ ಸುಮಾರು 80 ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿ ಇಲ್ಲ. ಇಂಥ ಪರಿಸ್ಥಿತಿ ನೋಡಿ ಅದು ನನ್ನ ಸ್ವಂತ ಹಳ್ಳಿಗೆ ಹೈವೇ ನ್ಯಾಷನಲ್ ಇವತ್ತು ಮಾಡಿಸಿದ್ದೇನೆ. ಅಲ್ಲಿ ಹೋಗಬೇಕಾದ್ರೆ ರಸ್ತೆ ಇಲ್ಲ, ಇಷ್ಟು ಅರ್ಥ ಹೋಗ್ಬೇಕಾದ್ರೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಶಾಸಕ ಆಗಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಬಂತು. ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು, ಸಾಮಾಜಿಕವಾಗಿ ಬಹಳಷ್ಟು ದುಡಿದರೆ ಅನುಗುಣಕ್ಕೆ ಬೇಕಾಗಿದೆ. ಹೀಗಾಗಿ ನಮ್ಮ ಮಂತನ ಇದ್ದಿದ್ದರಿಂದ ನಾನು ರಾಜಕೀಯಕ್ಕೆ ಬಂದೆ. ನಾನು ಎಂದೂ ಖಾಲಿ ಬಟ್ಟೆ ಹಾಕಿಲ್ಲ. ನಾಟ್ ಇವನ್ ಫಾರ್ 1 ಸೆಕೆಂಡ್ ನಾನು ಖಾಲಿ ಬಟ್ಟೆ ಹಾಕಿಲ್ಲ. ಅದು ಹಾಕಿಲ್ಲ ಅಂದರೆ ಅದರ ಅರ್ಥ ಭಾಳ ದೊಡ್ಡ ಗ್ರೇಟ್ ಅಂತ ನಾನು ಹೇಳ್ತೇನೆ. ಅಂದರೆ ನಾನು ಸಾಮಾನ್ಯವಾದ ಡ್ರೆಸ್ಸಲ್ಲೇ ಇರ್ತೇನೆ. ಅದು ಡ್ರೆಸ್ ಎ ಡಿಫ್ರೆಂಟ್ ಮ್ಯಾಟರ್. ಖಾಲಿ ಹಾಕಬೇಕು, ಅದು ನಮ್ಮ ದೇಶದ ಭೂಷಣ. ಆದರೆ ನಾನು ಹಾಕಲಿಲ್ಲ. ಫ್ಯಾಷನಬಲ್ ಮ್ಯಾನ್, ಅದಕ್ಕೆ ನಾನು ಹಾಕಲಿಲ್ಲ ಅಷ್ಟೇ. ಐ ಆಮ್ ಲೈಕ್ ವಾಕ್ ಲೈಕ್ ಎನಿ ಅದರ್ ಪರ್ಸನ್. ಅದಕ್ಕೆ ಇವತ್ತು ನನಗೆ ಸಂತೋಷ ಆಗಿದೆ. ನಾನು 6 ಬಾರಿ MLA, 1 ಸಾರಿ MP. ಮತ್ತು ಜನವರಿ 5ಕ್ಕೆ 40 ವರ್ಷ ಆಯಿತು ನಾನು MLA ಆಗಿ. ಬರುವ ಜನವರಿ ನಾನು ಪ್ರಥಮ ಬಾರಿ MLA ಆದಾಗ ಸುಮಾರು ಒಂದು 60 ಹಳ್ಳಿಗಳಿಗೆ ನಡ್ಕೊಂಡೇ ಹೋಗಿದ್ದೆ. ನನ್ನ ಸ್ನೇಹಿತ ರಾಘವೇಂದ್ರ ಕೂತಿದ್ದಾರೆ ಜೋಶಿ. ನಾನು ಅವರು ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ಪ್ಯಾಂಟ್ ಎತ್ಕೊಂಡು ಹಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಸ್ನೇಹಿತರೆಲ್ಲ ಕೂತಿದ್ದಾರೆ ಅಲ್ಲಿ. ಬಸವರಾಜು, ವೀರಣ್ಣಗೌಡ, ಹೆಂಕಣ್ಣ, ಬಾಯಿಮಣಿ ಸೈಕಲ್ ಮೇಲೆ ಓಡಾಡ್ತಾರೆ. ಎಲ್ಲ ನಮ್ಮ ಹಿರಿಯ ಮುಖಂಡರು ಸೇರಿ ಈ ತಾಲೂಕು ಕಟ್ಟಬೇಕು ಅಂತಿದ್ರು. ಹೀಗಾಗಿ 7 ಹೈಸ್ಕೂಲ್ ಇದ್ದಂಥ, ಗೌರ್ಮೆಂಟ್ ಹೈಸ್ಕೂಲ್ ಇದ್ದಂಥ ಈ ತಾಲೂಕ ಇವತ್ತು 72 ಗೌರ್ಮೆಂಟ್ ಹೈಸ್ಕೂಲ್ ಆಗಿದೆ. ನಮ್ಗೆ
72. ಈ ವರ್ಷದ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ 12 ಹೈಸ್ಕೂಲ್ ತಗೊಂಡಿದ್ದೇನೆ, 6 ಜೂನಿಯರ್ ಕಾಲೇಜ್ ತಗೊಂಡಿದ್ದೇನೆ, 17 ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ಚೆನ್ನಮ್ಮ, 17 6 ಗೌರ್ಮೆಂಟ್ ITI, ಇಂಜಿನಿಯರಿಂಗ್ ಕಾಲೇಜ್, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, PG ಸೆಂಟರ್, LKGs ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಹೇಳ್ತಾರೆ ಸರ್ಕಾರಿ ಸೆಕ್ಟರ್, ನೋ ಪ್ರೈವೇಟ್ ಸೆಕ್ಟರ್. ಇವತ್ತು ನಮ್ಮ ತಾಲೂಕಿನಲ್ಲಿ LKGಯಿಂದ PG ಇವತ್ತು ಆಗಿಬಿಟ್ಟಿದೆ. ಹೈಯೆಸ್ಟ್ ಹಾಸ್ಟೆಲ್ 40 ಜಾಸ್ತಿ ಆಗಿದೆ. ವಿದ್ಯಾಕ್ಷೇತ್ರದಲ್ಲಿ ಬಹುತೇಕ we have fulfilled the demands. ಒಂದೊಂದು ಪಂಚಾಯತ್ಗೆ 2 ಹೈಸ್ಕೂಲ್, 3 ಹೈಸ್ಕೂಲ್ ಆಗಿದೆ. 40 ಹೈಸ್ಕೂಲ್ಗಳಿಲ್ಲ. ಸಿದ್ದೆ ಸಾಹೇಬ್ರೆ, ಆ ಮಕ್ಕಳು ವಾಕ್ ಮಾಡೋದನ್ನು ನೋಡಿ ನನಗೆ ಬಹಳ ಬೇಜಾರಾಯ್ತು. ಐ ಫೆಲ್ಟ್ ಸೋ ಬ್ಯಾಡ್ ಇನ್ 1987. ಆ ಮಕ್ಕಳು ಸಲುವಾಗಿ ಬ್ರ್ಯಾಕ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮಾತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಉಲ್ಟಾ ಹೋಗ್ಬೇಕು ಮಾಸ್ಟರ್ ಮಾಡಿಸಿ. ನೆಕ್ಸ್ಟ್ ಇಯರ್ ರಜನಿ ಸಾಹೇಬ್ರಿಗೆ ಹೇಳಿ, ಪ್ರಾಚಾರ್ಯರಿಗೆ ಹೇಳಿ ಸ್ಕೂಲ್ ಕೊಡ್ಬೇಕು. 40 ಶಾಲೆಗಳು ಇನ್ ವಾಟ್ ಇಯರ್ ವಿತ್ ರೂಮ್ಸ್ NREP scheme ಇರ್ತಾವೆ ಬಿಕಾಸ್ ಆಫ್ ನಜೀರ್ ಸಾಹೇಬ್. ಯು ನೋ ನಜೀರ್ ಸಾಹೇಬ್ ವಾಸ್ ಪೆಟ್ ಟು ಮೀ. ಹೀಗಾಗಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ತದನಂತರ ಸಿಂಧ್ಯಾರ್ ಅವರು, ನಾನು 85 MLA, ಹೆಗ್ಡೆ ಸಾಹೇಬರು ಮುಖ್ಯಮಂತ್ರಿ ಆದರು. ಐ ಬಿಕಮ್ DL ಟು ಹೆಗ್ಡೆ. ಸಿಂಧ್ಯಾರ್ ಅವರನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ನನಗೆ ಬಸ್ ಸ್ಟ್ಯಾಂಡ್ ಕೊಡ್ರಿ, ಯಲಬುರ್ಗದಾಗ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಈ ಊರಿಗೆ ಎಲ್ಲೂ ಇರಲಿಲ್ಲ. He given me 2 bus stands, ಕುಕ್ನೂರ್ and ಯಲಬುರ್ಗ. 1985 ಜನವರಿ 27ಗೆ ಬಂದು ಫೌಂಡೇಶನ್ ಹಾಕಿದ್ದಾರೆ. ದ ಬಿಲ್ಡಿಂಗ್ ಇಸ್ ಇಂಟ್ಯಾಕ್ಟ್. ಇವತ್ತರೆಗೂ ಒಂದು ಶೇಕ್ ಆಗಿಲ್ಲ. ಅದಕ್ಕೆ ಅವ್ರಿಗೆ ಇದನ್ನು ಕೊಟ್ಟೆ, ಏನಪ್ಪ ಅವ್ರಿಗೆ ಫೌಂಡೇಶನ್ ಹಾಕಿದ್ದು ಚಿತ್ರಣ. 88 ಮತ್ತೆ ಬಂದರು, ಸಾರಿಗೆ ಮಂತ್ರಿ ಇದ್ರು ಅವರು. ಅದನ್ನು ಇನಾಗ್ರೇಷನ್ ಮಾಡಿಸಿ, ಕುಕ್ನೂರಲ್ಲಿ ಮಾಡಿಸ್ತೆ, ಬೇರೆ ಬೇರೆ ಕಡೆಗಳೆಲ್ಲ ಮಾಡಿಸಿ ಸುಮಾರು ಬಸ್ಗಳು ಊರಿಗೆ ಹೋಗೋ ಸಂಖ್ಯೆ 15ಕ್ಕಿಂತ ಹೆಚ್ಚಿರಲಿಲ್ಲ ನಮ್ಮ. ನೋ ಬಸ್. ಇವತ್ತು ಆಲ್ ವಿಲೇಜಸ್ ಬಸ್ ಇದೆ. ನಾಟ್ ಇವನ್ 1 ಪಾಟ್ ಹೋಲ್ ಇನ್ ಮೈ ತಾಲೂಕ. ನಾಟ್ ಇವನ್ 1 ಪಾಟ್ ಹೋಲ್ ಇನ್ ಮೈ ತಾಲೂಕ. ನಿಯರ್ಲಿ 700 kilometers ಡಿಸ್ಟ್ರಿಕ್ಟ್. ವಿ ಹ್ಯಾವ್ ಡನ್ 2 ನ್ಯಾಷನಲ್ ಹೈವೇ ವೆನ್ ಐ ವಾಸ್ MP. ಇದು ಕೂಡ ನ್ಯಾಷನಲ್ ಹೈವೇ ಮಾಡಿದೆ. 200ಕ್ಕೂ ಹೆಚ್ಚು ಕಾಡುಗೊಳ್ಳರ ಗುಂಪನ್ನು ಅಡಗಿಸಿ ಆ 200ಕ್ಕೂ ಹೆಚ್ಚು ಇದ್ದಂಥ ಗುಂಪನ್ನು 8 ಜನಕ್ಕೆ ಇಳಿಸಿದಂಥ ಕೀರ್ತಿ ಮಾನ್ಯ ಶಂಕರ ಬಿದ್ರಿಯವರಿಗೆ ಹೋಗಬೇಕಾಗ್ತದೆ. ಭಗವಂತನ ದಯೆ, ಜನಗಳ ಆಶೀರ್ವಾದದಿಂದ ನಾನು ಆಗ ಗೃಹ ಮಂತ್ರಿ ಆಗಿದ್ದೆ. ಅವರ ಕಾರ್ಯವೈಖರಿಯಲ್ಲಿನ ಬಗ್ಗೆ ನಾನು ಬಹಳ ಕೇಳಿದ್ದೆ. ನೋಡಬೇಕು ಅಂತೇಳಿ ನಾನು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿದ್ದಂಥ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳು ಎಲ್ಲರೂ ಹೆದರ್ತಾ ಇದ್ರು. ನಾವು ಹೆದರ್ತೇವೆ, ಪ್ರತಿಯೊಬ್ಬರು ಹೆದರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಥೈರ್ಯ ತುಂಬೋದು ಬಹಳ ಕಷ್ಟದ ಕೆಲಸ. ಕುಣಜೂರು ಅಂತ ಒಂದು ಗ್ರಾಮ ಬೆಟ್ಟದ ಕೆಳಗಡೆ ಇದೆ. ವೀರಪ್ಪನ ಬೆಳಗ್ಗೆ 5 ಗಂಟೆಗೆ ಹೋಗಿ ಸುಮಾರು 8 ಜನರನ್ನು ಕೊಂದು ಊರಿನ ಹೊರಗಡೆ ಒಂದು ಬೆಟ್ಟದ ಮೇಲೆ ಕುಳಿತುಕೊಂಡು ಅಟ್ಟಹಾಸದಿಂದ ಮೆರೆದು ಹೋಗಿದ್ದಾನೆ. ರಾಜ್ಕುಮಾರ್ ಅವರನ್ನು ಅಪಹರಿಸಿಕೊಂಡು ಹೋಗಿರ್ತಕ್ಕಂಥದ್ದು ಜಗಜ್ಜನಿತವಾಗಿರ್ತಕ್ಕಂಥ ವಿಚಾರ. ಅಂಥ ಒಬ್ಬ ಕ್ರೂರ ಮನುಷ್ಯನನ್ನ ದಾರಿಗೆ ತರ್ತಕ್ಕಂಥದ್ದು ಕಷ್ಟದ ಕೆಲಸ ಆಗಿದೆ. ಅವತ್ತು ಶಂಕರ ಬಿದ್ರಿಯವರ ಪಾತ್ರ ಕರ್ನಾಟಕದ ಪೊಲೀಸ್ ಇಲಾಖೆ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಅಂತೇಳಿ ನಾನು ತಿಳಿದಿರ್ತಕ್ಕಂಥ. ನಮಗೆಲ್ಲ ಬಹಳ ಭಯ ಇತ್ತು. ಅವರ ಶ್ರೀಮತಿಯವರು ಸಹೋದರಿ ವಿಜಯಲಕ್ಷ್ಮಿ ಯಾವ ಸಂದರ್ಭದಲ್ಲಿ ಯಾಕೆ ಏನಾಗುತ್ತೆ ಅಂತಕ್ಕಂಥ ಭಯ ಅವರಿಗಿರಲಿಲ್ಲ, ನಮಗಿತ್ತು. ಒಬ್ಬ ಹೆಣ್ಣು ಮಗಳ ಗಂಡನನ್ನು ಕಳ್ಕೊಂಡ್ರೆ ಎಷ್ಟೊಂದು ದುಃಖ ಪಡ್ತಾಳೆ ಅನ್ನೋದನ್ನು ನಾವು ನೋಡಿರೋರು. ಹೀಗಾಗಿ ಆಗ ತಾನೇ ಒಬ್ಬ ಶ್ರೀನಿವಾಸನ್ ಅಂತ ಫಾರೆಸ್ಟ್ ಆಫೀಸರ್ ಇದ್ದು, ಅವನು ಕೊಲೆ ಆಗಿತ್ತು.
ಈ ರಾಜ್ಯದಲ್ಲಿ ಒಬ್ಬ ಧೀಮಂತ ಸಾಮಾಜಿಕ ರಾಜಕೀಯ ನಾಯಕರಾದಂತಹ PGR ಸಿಂಗ್ಯವರೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಮನಸ್ಸಲ್ಲಿ ಇಲ್ಲಿದ್ರೆ ಬೇರೆ ಬೇರೆ ದೇಶದಲ್ಲಿರುವಂತ ನನಗೂ ಬಹಳ ಜನ ಗೊತ್ತಿದ್ದಾರೆ, ಬಹಳ ಮಾಡಬಹುದಾಗಿ. ಸಿಂಗರ್ ಅವರ ವ್ಯಕ್ತಿತ್ವ ನನಗೆ ಗೊತ್ತಿದೆ. ಅವರ ನನ್ನ ಸ್ನೇಹ 40 ವರ್ಷ. ಒಬ್ಬ ಉತ್ತಮ ಆಡಳಿತಗಾರ, ಸಾಮಾಜಿಕ ಕಳಕಳಿ ಇರುವಂತ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅವರ ಬದುಕು ನಾನು ಬಂದೆ, ಆದರೆ ಅದರೆಲ್ಲ ವಿವರಣೆಗಳನ್ನ ಈಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಟಮ್ ಲೈನ್, ಯಲಬುರ್ಗಾ ವಿಧಾನಸಭಾದ ಕಾರ್ಯಾಲಯದಿಂದ ಮಾಡ್ತಿದ್ದೇನೆ. ಇದೆಲ್ಲರಿಗೂ ಹೋಗ್ಲಿ, ಪಕ್ಷಾತೀತವಾಗಿ ಇರಲಿ ಅಂತ ಹೇಳಿ. ಅದಕ್ಕೆ ಈ ಕಾರ್ಯಕ್ರಮದ ಪುಸ್ತಕ ಬಿಡುಗಡೆಗೆ ಯಾರು ಕರಿಬೇಕು ಅನ್ನುವಂಥ ಚಿಂತನೆ ಬಾಲ್ಯದಿಂದ ಇತ್ತು ನನಗೆ. ಇನ್ನು ಕಳೆದ 1 ತಿಂಗಳಿಂದ ಬಿಡುಗಡೆ ಮಾಡಿಸ್ಬೇಕಾಯ್ತು. ಆದ್ದರಿಂದ ಮಳೆ ಆಗ್ತಾ ಇರೋದ್ರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಹಲವಾರು ಯೋಜನೆ